ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರು ಗಲಭೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಮಾಜಿ ಮೇಯರ್ ಸಂಪತ್ ರಾಜ್ಗೆ ತಲಾಶ್ ಆರಂಭ ಆಗಿದೆ. ಹಲವು ದಿನಗಳಿಂದಲೂ ಕೂಡ ಮಹಾರಾಷ್ಟ್ರ ಮೈಸೂರಿಗೆ ಹೋಗಿದ್ದ ತಂಡ ಈಗ ಬರಿಗೈಯಲ್ಲೇ ವಾಪಸ್ ಆಗಿದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮೇಯರ್ ಆಗಿರುವ ಸಂಪತ್ ರಾಜ್ ಅವರ ಮೇಲೆ ಆರೋಪ ಕೇಳಿ ಬಂದಿದೆ. ಒಂದು ವಾರದಿಂದ ಸಂಪತ್ ರಾಜ್ಗಾಗಿ ಈಗ ಸಿಸಿಬಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದು ನಾಗರಹೊಳೆ ರೆಸಾರ್ಟ್ನಲ್ಲಿದ್ದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಲ್ಲಿಗೂ ಕೂಡ ತೆರಳಿದ್ರು ಸಿಸಿಬಿ ಅಧಿಕಾರಿಗಳು. ಆದ್ರೆ ಅಲ್ಲಿಂದಲೂ ಕೂಡ ಸಂಪತ್ ರಾಜ್ ಪರಾರಿಯಾಗಿದ್ದಾರೆ. ನಾಗರಹೊಳೆಯಿಂದ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರದಲ್ಲೂ ಹುಡುಕಾಟ ಮಾಡಿ ವಾಪಸ್ ಆಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಈಗ ಡೀಟೇಲ್ಸ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದ್ ಕಡೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸಂಪತ್ ರಾಜ್ಗಾಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಹೇಳುವಂತ ಪ್ರಯತ್ನವಾಯಿತು. ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ವಿಚಾರಣೆ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸಂಪತ್ ರಾಜ್ಗಾಗಿ ಈಗಲೂ ಕೂಡ ಯಾವ ರೀತಿಯ ತೀವ್ರ ತಲಾಶ್ ನಡೀತಾ ಇದೆ? ನವಿತಾ, ಕಳೆದ ಒಂದು ವಾರದಿಂದಲೂ ಕೂಡ ಅಷ್ಟೇ ಮಾಜಿ ಮೇಯರ್ ಸಂಪತ್ ರಾಜ್ಗಾಗಿ ಸಿಸಿಬಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಆತನ ಸಿಡಿಆರ್ ಮುಖಾಂತರವಾಗಿ ಟೆಕ್ನಿಕಲ್ ಮುಖಾಂತರವಾಗಿ ಆತ ಮೈಸೂರಿನ ನಾಗರಹೊಳೆಯಲ್ಲಿರೋದ್ರ ಬಗ್ಗೆ ಕೂಡ ಅಷ್ಟೇ ಪತ್ತೆ ಹಚ್ಚಿದ್ರು. ಆದ್ರೆ ಸಿಸಿಬಿ ಅಧಿಕಾರಿಗಳ ಒಂದು ತಂಡ ಬೆಂಗಳೂರಿನಿಂದ ನಾಗರಹೊಳೆಗೆ ಹೋಗೋಷ್ಟರಲ್ಲಿ ಅಲ್ಲಿಂದ ಆತ ಎಸ್ಕೇಪ್ ಕೂಡ ಆಗಿದ್ದಾನೆ. ತದನಂತರ ಆತ ಮಹಾರಾಷ್ಟ್ರಕ್ಕೆ ಹೋಗಿ ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿದಂತ ಸಿಸಿಬಿ ಅಧಿಕಾರಿಗಳ ತಂಡ ಮಹಾರಾಷ್ಟ್ರಕ್ಕೂ ಕೂಡ ಹೋಗಿತ್ತು. ಒಂದು ತಂಡ ಮೈಸೂರು, ಮತ್ತೊಂದು ತಂಡ ಮಹಾರಾಷ್ಟ್ರ, ಎರಡೂ ಕಡೆ 4 ದಿನಗಳ ಕಾಲ ಸಂಪತ್ ರಾಜ್ಗಾಗಿ ಹುಡುಕಾಟವನ್ನ ನಡೆಸಿ ಈಗ 4ನೇ ದಿನ ಆದಂತ ಬಳಿಕ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಾಪಸ್ ಆಗಿದ್ರು ಕೂಡ ಅಷ್ಟೇ ಆತ ಮಹಾರಾಷ್ಟ್ರದಲ್ಲಿ ಹೋಗಿ ಅಲ್ಲಿ ಯಾರೋ ಶೆಲ್ಟರ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಕೆಲವೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕೂಡ ಅಷ್ಟೇ ಆತನ ಆಪ್ತರು, ಆತನ ಸ್ನೇಹಿತರು ಎಲ್ಲರನ್ನು ಸೇರಿ ಸುಮಾರು 50 ಜನರನ್ನ ಸಿಸಿಬಿ ಪೊಲೀಸ್ ಈಗಾಗಲೇ ಕಚೇರಿಗೆ ಕರೆತಂದು ಎನ್ಕ್ವೈರಿ ಕೂಡ ಮಾಡಿದ್ದಾರೆ. ಆದ್ರೆ ಯಾರೊಬ್ಬರಿಂದಲೂ ಕೂಡ ಅಷ್ಟೇ ಇದುವರೆಗೂ ಸಂಪತ್ ರಾಜ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿ ಇದುವರೆಗೂ ಸುಮಾರು 8-9 ದಿನಗಳಾಗ್ತಾ ಇದೆ. 8-9 ದಿನಗಳಿಂದಲೂ ಕೂಡ ಅಷ್ಟೇ ಆತ ಯಾರ ಸಂಪರ್ಕದಲ್ಲೂ ಇಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಹೇಳ್ತಿರುವಂತದ್ದು. ಕೂಡ ಅಷ್ಟೇ ಆತ ಬೆಂಗಳೂರನ್ನ ಬಿಟ್ಟು ಕಳೆದ ಒಂದು ವಾರ ಆಗಿದೆ. ಒಂದು ವಾರದಿಂದಲೂ ಕೂಡ ಅಷ್ಟೇ ಮೈಸೂರು ಮತ್ತು ಮಹಾರಾಷ್ಟ್ರದ ಒಂದು ಗಡಿ ಭಾಗದಲ್ಲಿ ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸದ್ಯಕ್ಕೆ 35 ಜನ ಸಿಸಿಬಿ ಪೊಲೀಸರ ತಂಡದಿಂದ ಈಗಾಗಲೇ ಸಂಪತ್ ರಾಜ್ಗಾಗಿ ಹುಡುಕಾಟವನ್ನು ಕೂಡ ಆರಂಭ ಮಾಡಿದ್ದಾರೆ. ಆದ್ರೆ ಮಹಾರಾಷ್ಟ್ರ ಮತ್ತು ಮೈಸೂರಿಗೆ ಹೋಗಿದ್ದಂತಹ 2 ತಂಡಗಳು ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.